ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಘಟ್ಟಕಾಮದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸುತ್ತಮುತ್ತ ಹಳ್ಳಿಗಳಿಗೆ ಡೆಂಗ್ಯೂ ಎಂಬ ಕಾಯಿಲೆಯನ್ನು ತಡೆಗಟ್ಟೋಕೆ ಇಂದಿನಿಂದ ಗ್ರಾಮಗಳಿಗೆ ಔಷಧಿ ಮತ್ತು ಸಿಲ್ಪಡಿಗಳನ್ನು ಮನೆಗಳ ಸುತ್ತ ಹೊಡೆದು ಸುರಕ್ಷತೆ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯಿತಿಯ ಸದಸ್ಯರು ಡೆಂಗಿ ಕಾಯಿಲೆಯ ಬಗ್ಗೆ ಅರಿವು ಮೂಡಿಸಿದರು. அண்ணா இது போ கால் போ இது போ யார் போய் கால அஞ்சு 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 போ விடுமாமா போய் விடுமாமா ஏய் அலாக்கிட்ட போனா ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಘಟ್ಟಕಾಮದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸವಿತಾ ಪ್ರಸನ್ನ. ಇವಾಗ ಡೆಂಗು ಜ್ವರ ಎಲ್ಲ ಕಡೆ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ನಮ್ಮ ಪಂಚಾಯಿತಿಗೆ 8 ಅಲ್ಲಿ ಸೇರುತ್ತೆ. 8 ಅಲ್ಲಿಗೇನು ನಾವು ವಾಟರ್ ಮ್ಯಾನ್ಸ್ ಕೈಯಲ್ಲಿ ಬ್ಲೀಚಿಂಗ್ ಪೌಡ್ರ್ ಎಲ್ಲ ಕಡೆ ಹಾಕ್ಸಿದ್ದೀವಿ. ಇವಾಗೂ ಎಲ್ಲ ಮದ್ದು ಸೊಳ್ಳೆ ಮದ್ದು ಎಲ್ಲ ಹೊಡಿಸ್ತಾ ಇದ್ದೀವಿ ನಮ್ಮ ಪಂಚಾಯಿತಿ ಕಡೆಯಿಂದ. ನಾವು ಇನ್ನೂ ಏನು ಅನುಕೂಲ ಬೇಕೋ ಮಾಡ್ತೀವಿ. ಇವಾಗೆಲ್ಲ ನಾವು ಮನೆ ಹತ್ರ ಹೋಗಿ ಈ ಥರ ನೀರೆಲ್ಲ ಇರಬಾರ್ದು, ಅದೆಲ್ಲ ಮುಚ್ಚಳ ಹಾಕಿ ಇಡಬೇಕು, ಹಂಗೆ ಇಡಬಾರ್ದು ಅಂತ ನಾವು ಅವೇರ್ನೆಸ್ ಮಾಡಿದ್ದೀವಿ. ಇವಾಗ ಹೋಗಿ ಅವಾಗ ವಾಟರ್ ಮ್ಯಾನ್ ಕೈಯಲ್ಲಿ ಮಾಡಿಸ್ತಾಯಿದ್ದೀವಿ. ನಾವು ಹೋಗಿ ಮಾಡಿದ್ದೀವಿ. ನಾವು ಮೊನ್ನೆ ಲಾಸ್ಟ್ ವೀಕಲ್ಲಿ ಸಾಮಾನ್ಯ ಸಭೆ ಮಾಡಿದ್ದೀವಿ. ಅದರಲ್ಲಿ ಅವಾಗ ನಾವು PDO ನಾವು ಸದಸ್ಯರೆಲ್ಲ ಸೇರಿ ಜ್ವರ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ನಾವು ಮಾತಾಡಿ ಎಲ್ಲ ಕ್ಲೀನಿಂಗ್ ಮಾಡಿಸ್ಬೇಕು. ಚರಂಡಿ ಎಲ್ಲಾದರೂ ಜಾಸ್ತಿ ಏನಾದರೂ ಗಲೀಜಿದ್ರೆ ಅದು ಮಾಡಿಸ್ಬೇಕು, ಬ್ಲೀಚಿಂಗ್ ಪೌಡರ್ ಹಾಕಬೇಕು ಎಲ್ಲ ನಾವು ಮೀಟಿಂಗಲ್ಲಿ ಮಾತಾಡಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಇವಾಗ ಮೊದ್ದೆಲ್ಲ ಓಡಿಸ್ತಾ ಇದ್ದೀವಿ, ಎಲ್ಲ ಅಲ್ಲಿಗೆ ಎಲ್ಲ ತೀರ್ಮಾನ ತಗೊಂಡು ಇವಾಗ ಮಾಡ್ತಾಯಿದ್ದೀವಿ. ನಮ್ಮದು ಕೂಡ್ಗಲ್ಲು, ಘಟ್ಟಕಾಮದೇನಹಳ್ಳಿ, ಪಿಚ್ಚಳ್ಳಿ, ಕೃಷ್ಣವರಂ, ಮೇಲ್ಕೃಷ್ಣವರಮು, ಪೆದ್ದಪಲ್ಲಿ, ಕೊತ್ತೂರು, ಗಟ್ರಾಗಡಲ್ಲಿ ಎಲ್ಲ 8 ಅಲ್ಲಿಗೆ ನಾವು ಮಾಡಿಸ್ತಾಯಿದ್ದೀವಿ. ಇವಾಗ ಈ ಪರಿಸರದಲ್ಲಿ ಡೆಂಗು ಜ್ವರ ಎಲ್ಲ ನಮ್ಮ ಪರಿಸರದಲ್ಲಿ ಉಂಟಾಗ್ತಾ ಇದೆ. ಮೀಡಿಯಾದಲ್ಲೂ ನಾವು ನೋಡ್ತಾ ಇದ್ದೀವಿ ದೇಶಾದ್ಯಂತ. ಆದರೂ ನಮ್ಮ ಘಟ್ಟಕಾಮದೇನಹಳ್ಳಿ ಪಂಚಾಯತಿಯವರ ಅಭಿವೃದ್ಧಿ ಅಧಿಕಾರಿಗಳು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಸಹ ನಮ್ಮ ಘಟ್ಟಕಾಮದೇನಹಳ್ಳಿ ಏಳಿಗೆಗಾಗಿ ಎಲ್ಲ ಔಷಧಿಗಳು ಹೊಡೆದು ಸ್ವಚ್ಛತಾ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಅವ್ರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಘಟ್ಟಕಾಮದೇನಹಳ್ಳಿ ಗೋವಿಂದರಾಜ್.